ನೀರ್ ಕೊಡಿ ಸರ್, ಶುದ್ಧ ನೀರ್ ಕೊಡಿ. 4 ತಿಂಗಳಿಂದ ಡ್ರೈನೇಜ್ ಮಿಶ್ರಿತ ನೀರು. ಸರ್, ಕುಡಿಯೋದಕ್ಕೆ ಶುದ್ಧ ನೀರ್ ಕೊಡಿ. ಇದು ಸಿನಿಮಾ ಡೈಲಾಗ್ ಅಲ್ಲ, ಬೆಂಗಳೂರಿನ ಸಾವಿರಾರು ಕುಟುಂಬಗಳ ನೋವಿನ ಕೂಗು. ಆಂಜನಪ್ಪ ಗಾರ್ಡನ್ ಹಾಗೂ ಫ್ಲವರ್ ಗಾರ್ಡನ್ ಸುತ್ತಮುತ್ತ ಸುಮಾರು 10,000 ಮನೆಗಳಿಗೆ 4 ತಿಂಗಳಿನಿಂದ ಡ್ರೈನೇಜ್ ಮಿಶ್ರಿತ ನೀರು ಬರ್ತಾ ಇದೆ. ಕುಡಿಯುವ ನೀರಿಗಾಗಿ ಜನರು ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜ್ವರ, ಟೈಫಾಯ್ಡ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಮಕ್ಕಳು, ಹಿರಿಯರು ತುತ್ತಾಗ್ತಿದ್ದಾರೆ. ಹಲವು ಬಾರಿ ಜಲಮಂಡಳಿಗೆ ದೂರು ನೀಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಫುಟ್ಪಾತ್ ಅಲ್ಲಿ ಒತ್ತುವರಿ ಏನಾಗಿರುತ್ತೆ, ಒತ್ತುವರಿ ತೆರವು ಮಾಡುವಂತ ಕೆಲಸ ಜೋರಾಗಿ ಆಗ್ತಾ ಇದೆ. ಅಂದ್ರೆ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಇಲ್ಲೊಂದು ಏರಿಯಾ, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಏರಿಯಾದಲ್ಲಿ ನಾನಿದ್ದೀನಿ. ಫ್ಲವರ್ ಗಾರ್ಡನ್ ಅಂತೀವಿ, ಅಂಜನಪ್ಪ ಲೇಔಟ್ ಅಂತೀವಿ. ಇಲ್ಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಮನೆಗಳಿದ್ದಾವೆ. ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಅಂದ್ರೆ ಕಲುಷಿತವಾದಂಥ, ಅಂದರೆ ಯಾವುದೇ ರೀತಿಯಾಗಿ ಅದು ಬಳಕೆಗೂ ಕೂಡ ಆಗದಂಥ ನೀರು ಬರ್ತಾ ಇದೆ. ಇದರಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಏನಿದ್ದಾರೆ ನರಳಾಡ್ತಾ ಇದ್ದಾರೆ. ಈ ಕಲುಷಿತ ನೀರು ಅಂದರೆ ಯಾವ ರೀತಿಯಾಗಿ ನೀರಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಕಲುಷಿತವಾದಂಥ ನೀರು ಈ ಏರಿಯಾದಲ್ಲಿ ಬರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಮನೆಗಳೇನಿದ್ದಾವೆ, ಆ ಮನೆಗಳಲ್ಲಿ ಬರುವಂಥ ನೀರಿನ ಬಣ್ಣ ಇದು. ಬಾಟ್ಲಲ್ಲಿ ಹಿಡಿದಿಟ್ಟಿದ್ದಾರೆ ಜನ, ಎಷ್ಟು ಕಲುಷಿತವಾಗಿ ಬರುತ್ತೆ ಅಂತ. ಅದನ್ನು ಓಪನ್ ಮಾಡಿ ಈಗ ಇದಕ್ಕೆ ಹಾಕುವಂಥದ್ದು ಕೂಡ ನೋಡ್ಬೋದು. ಅಂದರೆ ಎಷ್ಟರ ಮಟ್ಟಿಗೆ ಕಲುಷಿತ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿನ ನಿವಾಸಿಗಳೇ ತೋರಿಸ್ತಾ ಹೋಗ್ತಾರೆ. ಇದು ಅವರೇ ಹಿಡಿದಿಟ್ಟಿರುವಂಥ ನೀರು. ಪ್ರತಿನಿತ್ಯವೂ ಕೂಡ ಅಂದರೆ ಯಾವಾಗ ನೀರು ಬಿಡ್ತಾರೋ, ನೀರು ಬಿಟ್ಟಂಥ ಸಂದರ್ಭದಲ್ಲಿ ಬರುವಂಥ ನೀರಿನ ಬಣ್ಣ ಯಾವ ರೀತಿಯಾಗಿದೆ ಅಂತ. ಇದು ಡ್ರೈನೇಜ್ ನೀರು ಮಿಕ್ಸ್ ಆಗಿ ಬರುತ್ತೆ ಅನ್ನುವಂಥ ನಿಟ್ಟಲ್ಲಿ ಹಲವು ಬಾರಿ ಕಂಪ್ಲೇಂಟನ್ನು ಕೊಟ್ಟರು. ಬಂದು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೆ ಅದು ಒಂದೆರಡು ದಿನ ಸರಿಯಾಗಿ ಬರುತ್ತೆ, ಮತ್ತೆ ಇದೇ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಇರುತ್ತೆ. ಪ್ರತಿದಿನ ಕ್ಯಾನ್ ನೀರು ತರೋಕೆ ಆಗಲ್ಲ. ಕುಡಿಯಲು ಶುದ್ಧ ನೀರು ಕೊಡಿ. ಮಕ್ಕಳ ಆರೋಗ್ಯ ಹಾಳಾಗ್ತಿದೆ. ಈ ನೀರು ಕುಡಿಯಲು ಮಾತ್ರವಲ್ಲ, ಅಡುಗೆ, ಸ್ನಾನ, ಮನೆ ಬಳಕೆಗೂ ಯೋಗ್ಯವಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿದಿನ 35 ರೂಪಾಯಿ ನೀಡಿ ನೀರಿನ ಕ್ಯಾನ್ ಖರೀದಿಸುವ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನ ಇಲ್ಲ ಅಂತ ಅಸಹಾಯಕತೆ ತೋಡಿಕೊಂಡ್ರು. ಡ್ರೈನೇಜ್ ಮಿಶ್ರಿತ ನೀರಿನಿಂದ ಮಕ್ಕಳು, ಹಿರಿಯರು ಜ್ವರ, ಟೈಫಾಯ್ಡ್ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ಹಲವು ಬಾರಿ ಜಲಮಂಡಳಿಗೆ ದೂರು ನೀಡಿದ್ರು ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಸ್ಥಳೀಯರ ಬೇಸರ. ಸರ್, ನಾವು ಹಿಂದೂ ಜೈ ಭೀಮ್ ಸಂಘಟನೆಯಿಂದ ಸುಮಾರು ಒಂದು 2-3 ಸತಿ ಹೋಗಿ ಕೊಟ್ಟಿದ್ದೀವಿ. ಎಲ್ಲ ಕಡೆ ಆಫೀಸರ್ಗೂ ಹೋಗಿ ಕೊಟ್ಟರು ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ಆದರೆ ನಾವು ಹೋದ ತಕ್ಷಣ ಏನು ಮಾಡ್ತೀರಾ, ನೀವು ಯಾಕೆ ಬಂದ್ರಿ, ನಮ್ಗೊಂದು ಫೋನ್ ಮಾಡಿದ್ರೆ ನಾವು ಬರ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರನೇ ದಿವಸ ಬಂದರು, ಅಷ್ಟು ಏನು ಸರಿಯಾಗಿ ಕೆಲಸ ಮಾಡಿಲ್ಲ. ಕಲುಷಿತ ನೀರಿಂದನೇ ಜ್ವರ ಬರ್ತಾ ಇರೋದು ಸರ್. ಜ್ವರ, ವಾಂತಿ ಇದೆ ಜಾಸ್ತಿ. ಲೂಸ್ ಮೋಷನ್ ಆಗ್ತಾ ಇದೆ ಸರ್. ತುಂಬ ಜನಕ್ಕೆ ಇವಾಗ 60 ವಯಸ್ಸು ದೊಡ್ಡವರು ಇರ್ತಾರೆ, ಆ ಅಮ್ಮನಿಗೂ ಜ್ವರ. ಎಲ್ಲರಿಗೂ ಇವಾಗ ಈಗಲೂ ಎಲ್ಲ ಹಾಸ್ಪಿಟ್ಲಲ್ಲೂ ನಮ್ಮ ಜನನೇ ಇರೋದು, ಇಲ್ಲಿರೋ ಜನನೇ ಇದ್ದಾರೆ. ಕುಡಿಯೋಕ್ಕೇ ಆಗಲ್ಲ. ಒಂದು 9 ಗಂಟೆಗೆ ಬಿಡ್ತಾರೆ, ಒಂದೇ ವಾಸನೆ, ಸಾಂಬಾರು ವಾಸನೆ. ಕುಡಿಯೋಕ್ಕಾಗಲ್ಲ. 1 ಗಂಟೆ ನಮ್ಮ ಶುಗರ್ ಪೇಷೆಂಟ್ ಹಂಗೆ ಕೂತ್ಕೊಂಡು ವಾಸನೆ ಹೋಗೋದೇ ಇಲ್ಲ. ಏನು ಮಾಡೋದು ನಾವು? ಶುಗರು, ಟೈಫಾಯ್ಡ್ ಬರ್ತೈತೆ, ಎಲ್ಲೆಂದು ನಾವು ಮಾಡೋದು? ಒಂದೆಡೆ ಬೆಂಗಳೂರಿನ ಅಭಿವೃದ್ಧಿ, ಪಾದಚಾರಿ ಸಂಚಾರಕ್ಕೆ ಫುಟ್ಪಾತ್ ತೆರವು ಮಾಡುವ ಕೆಲಸ, ಮತ್ತೊಂದೆಡೆ ಮೂಲಭೂತ ಸೌಲಭ್ಯವಾದ ಶುದ್ಧ ಕುಡಿಯುವ ನೀರಿಗಾಗಿ ಸಾವಿರಾರು ಕುಟುಂಬಗಳು ಪರದಾಡ್ತಾ ಇರುವುದು ವಿಪರ್ಯಾಸ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರ ಆರೋಗ್ಯ ಕಾಪಾಡಬೇಕಿದೆ. ಮಾತೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.